ದೇವಪ್ಪ, ನಾನು ನನ್ನ ಬೊಜ್ಜೆ ಆಯ್ತಲ್ಲ, ಸುಳ್ಳಲ್ಲ, ನನಗೆ ಹೇಳಲೇ ಇಲ್ವಲ್ಲ. ಏನಾಯ್ತು ಇದು? ನನ್ನ ಜೊತೆಗೆ ಇದ್ದವು, ನಿನ್ ಬೇಕಾದೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೆ. ಏನಾಯ್ತು ನಿನಗೆ? ಏನ್ ಕೊಟ್ರಂತ ಬೇಕಲ್ಲ? ಏನ್ ಕೊಡ್ಲಿಲ್ಲ ಹೇಳು. 75 ಮಾತಾಡಿ 25 ಕೊಟ್ಕೊಂಡೆ. ಅದು ನಾನಲ್ಲ, ಸೀತಾರಾಮ್ ಶೆಟ್ರು. ಏನ್ ಕೊಟ್ಟೆ? ಹೀಗೆಲ್ಲ ಆಗುವುದಕ್ಕೆ ಕಾರಣ ಏನು? ಒಂದೊಂದು ದಿನ ಗುರುಗಳು ಹೇಳಿದ್ರು, ನಿನ್ಗೆ ಮದುವೆ ಆಗುವ ಯೋಗ ಇಲ್ಲ, ಮದುವೆ ಆಗುವ ಯೋಚನೆ ಮಾಡಿದ್ರೆ ಎಲ್ಲ ಕಳ್ಕೊಳ್ತೀವಿ ಎನ್ನುವ ಹಾಗೆ ಅವರಾಡಿದ ಮಾತನ್ನ ಸುಳ್ಳು ಮಾಡಬೇಕೆನ್ನುವ ಉದ್ದೇಶದಿಂದ ಕಾಯ್ತಾ ಇದ್ದೆ. ಅದೇ ಸಂದರ್ಭ ಕಸ್ತೂರಿ ಎನ್ನುವ ಬಂದ. ಎಲ್ಲಿಯಾದ್ರೂ ಅವ್ರು ಹೆಣ್ಣನ್ನು ತರ್ತೇನೆ, ಹಣ ಕೊಡಿ ಅಂತ ಹೇಳ್ದ. ಅಮ್ಮ ಕೊಡ್ರಿ, ಕೇಳಿದಕ್ಕಿಂತ 2 ಕೊಟ್ಟು ಕೊಟ್ಟೆ. ಆಯ್ತಾ? ಮದುವೆ ಆಯ್ತಾ? ಮದುವೆ ಆಗ್ಲಿಲ್ಲ. ಹೆಣ್ಣನ್ನು ತರ್ತೇನೆ ಹೋದವ, ಅವನೇ ಒಂದು ಸ್ತ್ರೀವೇಷ ಮಾಡ್ಕೊಂಡು ಬಂದ. ಕಸ್ತೂರಿ ಸ್ತ್ರೀವೇಷ, ಕಲ್ಯಾಣಿ ಅಂತ ಹೆಸರು ಇಟ್ಕೊಂಡ. ನನ್ನ ಹಿಂದೆ ಮುಂದೆ ತಿರುಗಲಿಕ್ಕೆ ಶುರು ಮಾಡ್ದ. ಒಳ್ಳೆ ಕ್ಲಿಪ್ಪು ಮಾಡೋದು ಶುರು ಮಾಡ್ದ. ನಾನು ಹೆಣ್ಣದಲ್ಲೇ ಎಣಿಸ್ಕೊಂಡೆ. ನೀ ಮಳ್ಳಾದೆ, ನಾನು ಮಳ್ಳಾದೆ. ಗುರುಗಳ ಮಾತನ್ನು ಸುಳ್ಳು ಮಾಡ್ಲಿಕ್ಕೆ ನೀ ಎಷ್ಟು ಬರಗೆಟ್ಟವ ಲೆಕ್ಕ ಏನ್ ಮಾಡಿ ಹೋಗಿ ಆ ಕಸ್ತೂರಿಯ ಸ್ತ್ರೀವೇಷಕ್ಕೂ ನೀ ಉದ್ದೇಶ ಅದಲ್ಲ. ನೋಡಿದ್ದೆ, ನನ್ನ ಉದ್ದೇಶ ಅದಲ್ಲ. ಗುರುಗಳ ಮಾತನ್ನು ಸುಳ್ಳು ಮಾಡಬೇಕು. ಬಟ್ ಎಂತದ ನೋಡಿಲ್ಲ, ಮದುವೆ ಆಗಬೇಕೆನ್ನುವ ಒಂದೇ ಉದ್ದೇಶ. ಹೌದಾ? ಕೆಲವು ಸಮಯ ನನ್ನ ಜೊತೆಯಲ್ಲ ಇದ್ದ. 1 ವರ್ಷ ಆದ್ಮೇಲೆ ಮದುವೆ ಆಗ್ತೇನೆ ಅಂತ ಹೇಳ್ದೆ. ಆದ್ರೆ ಏನ್ ಮಾಡುವ, ಅಲ್ಲಿವರೆಗಿದ್ದವ ನನ್ನಲ್ಲಿ ಎಲ್ಲ ತಕೊಂಡು ಹೋದ. ಹೌದಾ? ಎಲ್ಲ ತಕೊಂಡು ಹೋದ. ಎಂತದೂ ಇಲ್ಲ, ಎಂತದೂ ಇಲ್ಲ, ಏನೂ ಇಲ್ಲ. ಹೆಣ್ಣೆ ಅದು ಹೆಣ್ವೇಷ ಗೊತ್ತಾಗುದಿಲ್ಲ ನನಗೆ. ಗೊತ್ತಾಗುದಿಲ್ಲ. ಯಾಕೆ? ಮುಖ ಕಾಣ್ಲಿಕ್ಕೆ ಆಗದೆ ಇದ್ರು ಇದ್ದ ದಪ್ಪ ಬಣ್ಣ ಹಚ್ಕೊಂಡು ಒಳ್ಳೆ ವೈಯಾರ ಮಾಡಿದ್ರು. ಯಾಕೆ ಗೊತ್ತಾಗುದು? ಹೇಗೆ? ಕಷ್ಟ. ಹೌದಲ್ಲ? ಹಾಗಾಗಿ ಎಲ್ಲರಿಗೂ ಒಂದು ಕಿವಿ ಮಾತು, ಅಣ್ಣ ಸ್ತ್ರೀವೇಷ ಕಂಡ್ರೆ ಆಶಿ ಆಪ್ತನ ಹತ್ರ ಬರಬೇಡಿ ಅಣ್ಣ, ದೂರ ಹೋಗಿ ಸಂಖ್ಯೆ ಇಂಕೆ ಕೊಡಬೇಡಿ. ಕೊಟ್ಟರು ನನ್ನ ಕಡೆ ನಿಮ್ಮ ಬೊಜ್ಜ ಆತ ನಂದು. ದೇವ್ರೆ, ಸ್ತ್ರೀವೇಷವನ್ನು ನಂಬಿಕೊಂಡ್ರೆ ಎಷ್ಟು ಜನ ಮನೆ ಮಾರು ಕಳ್ಕೊಂಡ್ರು, ಎಷ್ಟು ಜನ ಗಂಡ ಹೆಂಡತಿ ನಿಷ್ಠುರಾರು, ಎಷ್ಟು ಜನ ಮಂಡಿ ಕೆಟ್ಕೊಂಡು ಊರ್ ಮೇಲೆ ತಿರುಗ್ತಾ ಇದ್ರು, ಎಷ್ಟು ಜನ ಜೀವ ತಕೊಂಡ್ರು. ಇಷ್ಟೆಲ್ಲ ಆದ ಕಾರಣ ಯಾರು? ಸಿರಿಯಾದ್ದು. ನನಗೂ ಅಷ್ಟೇ. ಕೆಲವು ಸ್ತ್ರೀವೇಷದಲ್ಲಿ ನೋಡ್ರ ನನ್ನ ಹಿಂಸನ್ ಕಂಡ್ರು ಆತ. ಅದು ಹೇಗೆ? ನನ್ನ ಪ್ರಾರ ಆಯ್ತಲ್ಲ, ಹೇಳ್ಕೊಂಡು ಬಂದ. ಬಣ್ಣ ಹಾಕೊಂಡು ಹೋಗಿ ಕೂತ್ಕೊಂಡೆ ಮರ. ಮೀಸಿಗೊಂದು ಕಪ್ಪು ಹಾಕದ, ಮಂಡಿ ಕಪ್ಪಾಗೂ ಕಾತಲ್ಲ ಹಿಂಗೆ ಅಂದ. ಯಾಕೆ? ಹಣ ಇಲ್ಲ ನನ್ನ ಹತ್ರ. ಕೊಟ್ಟದ್ದು ಕಡಿಮೆ ಐತೆ. ಈಗ ಬಸವನ ಮನೆಗೆ ಕೋಳಿ ಗುಡ್ ಮೇಲೆ ಆ ಸತ್ತ ಕಸ್ತೂರಿ ಮೆಟ್ಟದ ಮರ. ಇದು ಹಿಂದೂ ಬರಲ್ಲ, ಮುಂದೂ ಬರಲ್ಲ, ಯಾವ್ದಾರು ಭಕ್ತ ಮರದ ತಲೆ ವಿಷಯ ಆಯ್ತು ಮರ. ಇಲ್ಲಿ ಆಗುದಿಲ್ಲ ಮರ. ಬೇಸರ ಮಾಡ್ಕೊಳ್ಲಿಕ್ಕಿಲ್ಲ. ನಾನು ಇವ್ರ ಜೊತೆಲಿ ಇರೋದಲ್ಲ. ಅಲ್ಲ, ಹಿಂದೂ ಬರಲ್ಲ, ಮುಂದೂ ಬರಲ್ಲ. ಮಧ್ಯಾಹ್ನ ಬಿದ್ದು ಸತ್ತು ಹೋಗುವಾಗ ಮರ ಬಿದ್ದು ಸತ್ತು